ಇವಾಗ ಮೀನಾ ಬಜಾರ್ಗೆ ಬಂದಿದ್ದೇನೆ. ನೋಡಿ ಯಾವ ತೆಗೆದ್ರು 200 ರೂಪೀಸ್. ಅಸ್ಸಲಾಮು ಅಲೈಕುಂ. ಹಾಗೆ ಮಗಳನ್ನು ಬಿಟ್ಟೆ ನಾನು ಇವಾಗ ಮನೆಗೆ ಹೋಗೋದು. ನಾನು ರೈನ್ ಕೋಟ್ ಕೂಡ ಮನೆಯಲ್ಲೇ ಮರ್ತು ಬಂದಿದ್ದೇನೆ. ಇವಾಗ ಮಳೆ ಬರುವ ಲಕ್ಷಣ, ಅಂದರೆ ಮಳೆ ಬರ್ತಾ ಉಂಟು ನೋಡಿ, ಕಿರಿ ಮಳೆ ಬರ್ತಾ ಉಂಟು. ಇವಾಗ ಚಂಡಿ ಪುಂಡಿ ಆಗಿ ಹೋಗ್ಬೇಕಂತ. ಹಾಗೆ ಸ್ವಲ್ಪ ನನಗೆ ಶಾಪಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಗೈಸ್. ಸ್ವಲ್ಪ ಐಟಮ್ ಎಲ್ಲ ತೊಗೊಳ್ಲಿಕ್ಕೆ ಉಂಟು. ಶಾಪಿಗೆ ಹೋಗಿ ಆದಮೇಲೆ ಮನೆಗೆ ಹೋಗಬೇಕು. ಹಾಗೆ ಗೈಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಹೇಗೆಲ್ಲ ಹೋಗ್ತದೆ ಅಂತ ನೋಡುವ. ಗೈಸ್ ಹಾಗೆ ಅವಳಿಗೆ ಮಸೀದಿಯಲ್ಲಿ ಟೆಸ್ಟ್ ಆಗ್ತಾ ಉಂಟು. ಹಾಗೆ ಸ್ಕೂಲಲ್ಲಿ ಕೂಡ ಟೆಸ್ಟ್ ಆಗ್ತಾ ಉಂಟು. ಒಟ್ಟಿಗೆ ಬಂದಿದೆ ಸ್ಕೂಲಿದ್ದು ಮತ್ತು ಮಸೀದಿಯದ್ದು. ಆ್ಯಕ್ಚುಲಿ ಸ್ಕೂಲಲ್ಲಿ ಮಂಡೇ ಸ್ಟಾರ್ಟ್ ಆಯಿತು, ಮಸೀದಿಯಲ್ಲಿ ಕೂಡ ಮಂಡೇ ಸ್ಟಾರ್ಟ್ ಆಯಿತು. ಬಟ್ ಮಸೀದಿಯಲ್ಲಿ 2 ದಿನ ಇರೋದು, ಮಂಡೇ ಮತ್ತು ಟ್ಯೂಸ್ಡೇ. ಹಾಗೆ ಸ್ಕೂಲಲ್ಲಿ 4 ಡೇಸ್ ಉಂಟು. ಅಂದರೆ ಥರ್ಸ್ಡೇಗೆ ಲಾಸ್ಟ್ ಆಗ್ತದೆ ಅವರಿಗೆ. ಹಾಗೆ ಇವತ್ತು ಎಕ್ಸಾಮ್ ಇತ್ತಲ್ಲ, ಟೆಸ್ಟ್ ಇತ್ತಲ್ವ ಅಂತ ಹೇಳಿ ನಾನು ಬೇಗನೆ ಎಲ್ಲನೂ ರೆಡಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಬೆಳಗ್ಗೆ ಹೋಗುವ ಮುಂಚೆ ಸ್ವಲ್ಪ ಅವಳಿಗೆ ಕೇಳಬೇಕು ಗೈಸ್, ಇಲ್ಲಾದರೆ ಅವಳಿಗೆ ಮರ್ತೋಗ್ತದೆ. ಅದಕ್ಕೋಸ್ಕರ ನೈಟ್ ಕಲಿಸಿದೆಲ್ಲ ಮರಿಬಾರ್ದಂತ ಹೇಳಿ ನಾನು ಎಲ್ಲ ಬೇಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೇಗ ಪ್ರಿಪೇರ್ ಮಾಡಿ ಒಂದು 1/2 hour ಇಟ್ಟು ಮತ್ತೆ ಅವಳಿಗೆ ಸ್ವಲ್ಪ ರಿವೈಸ್ ಮಾಡಿದರೆ ಸ್ವಲ್ಪ ನೆನಪಿರ್ತದಲ್ಲ ಅಂತ ಹೇಳಿ ಗೈಸ್. ಹಾಗೆ ನಾನು ಮಕ್ಕಳಿಗೆ ಟಿಫಿನ್ಗೆ ಇವತ್ತು ಮ್ಯಾಕ್ರೋನಿ ಮಾಡಿದೆ. ಯಾಕಂತ ಹೇಳಿದರೆ ಮ್ಯಾಕ್ರೋನಿ ಸ್ವಲ್ಪ ಬೇಗ ಆಗ್ತದೆ. ಅಂದರೆ ನನಗೆ ಬೆಳಗ್ಗೆ ಬೇಗ ಆಗಿಬಿಟ್ರೆ ಅವಳಿಗೆ ಸ್ವಲ್ಪ ಕಲಿಸ್ಬೋದಲ್ಲ ಅಂತ ಹೇಳಿ ಎಲ್ಲನೂ ರಪ್ಪಕ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದಕ್ಕೆ ಬಟಾಣಿ ಹಾಕಬೇಕಿತ್ತು. ನಾನು ಬಟಾಣಿ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ಚಿಕನ್ ಎಲ್ಲಾದರೂ ಇದ್ದರೆ ಕೂಡ ಹಾಕ್ಬೋದು. ಹಾಗೆ ಸ್ವೀಟ್ ಕಾರ್ನ್ ಇದ್ದರೆ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು, ತುಂಬಾ ಟೇಸ್ಟಿ ಆಗುತ್ತೆ. ಹಾಗೆ ದೋಸೆ, ಬೆಳಗ್ಗೆ ತಿಂಡಿಗೆ ದೋಸೆ ಉಂಟಲ್ಲ, ದೋಸೆ ಒಟ್ಟಿಗೆ ತಿನ್ನಲಿಕ್ಕೆ ಮಕ್ಕಳಿಗೆ ಎಗ್ಗಿದ್ದು ಗಸಿ ಥರ ಮಾಡ್ತಾ ಇದ್ದೀನಿ. ಅಂದರೆ ಬಾಯ್ಲ್ ಎಗ್ ಅಲ್ಲ, ಫುಲ್ ಮಾರ್ಕ್ಸಾ. ಹಾಗೆ ಇಲ್ಲಿ ನೋಡಿ ಗೈಸ್, ನಾನು ಹೋದ ಬ್ಲಾಗಲ್ಲಿ ಮೀನು ತೊಗೊಂಡಿದ್ನಲ್ಲ, ಅದೆರಡು ಮೀನು ಇವಾಗ ಒಂದು ಸಾರು ಮಾಡಬೇಕು. ಅದರದ್ದು ಕಲ್ಲೂರಿದು ತುಂಬ ಟೇಸ್ಟಿ ಆಗುತ್ತೆ. ಸಾರಿಗಂತಲೇ ತಗೊಂಡಿದ್ದು ನಾನು ಅದರದ್ದು ಸಾರು ಮಾಡುವ ಅಂತ ಹೇಳಿ. ಹಾಗೆ ಎಲ್ಲಾನು ಕ್ಲೀನ್ ಮಾಡಿ ತಂದೆ ನೋಡಿ. ಮತ್ತಿ ಮೀನು ಮತ್ತು ಕಲ್ಲೂರು ಮೀನು, ಹಾಗೆ ಇದ್ರದ್ದು ಮೊಟ್ಟೆ ನೋಡಿ ಗೈಸ್, ಅದರದ್ದು ಮತ್ತಿ ಮೀನಿದ್ದು ತುಂಬಾ ಇವಾಗದು ಬರುವುದೇ ಮತ್ತಿ ಮೀನಿದ್ದು ಮೊಟ್ಟೆ, ಅಂದರೆ ಮೊಟ್ಟೆ ಇರುವ ಮತ್ತಿ ಮೀನೇ ಬರುವುದು ಜಾಸ್ತಿ. ಹಾಗೆ ನಾನು ಅದು 2 ಸಪ್ರೇಟ್ ಮಾಡಿರ್ತಿದ್ದೇನೆ. ಅಂದರೆ ಮತ್ತಿ ಬೇರೆ, ಕಲ್ಲೂರು ಬೇರೆ. ಮತ್ತಿ ಮೀನು ತೆಗೆದಿಟ್ಟು ಇನ್ನೊಂದ್ಸಲ ಫ್ರೈ ಮಾಡುವ ಅಂತ ಹೇಳಿ. ಹಾಗೆ ಕಲ್ಲೂರಿದ್ದು ಇವಾಗ ಸಾರು ಮಾಡಬೇಕು. ಹಾಗೆ ಒಂದು ನಮಗೆ ಬಂಗುಡೆ ಮೀನು ಉಂಟಲ್ಲ, ಅದು ಎಕ್ಸ್ಟ್ರಾ ಹಾಕಿದ್ದಾರೆ. ಕಲ್ಲೂರು ಕೂಡ 3 ಪೀಸ್ ಮಾಡ್ಬೋದು, ಅಷ್ಟು ದೊಡ್ಡುಂಟು. ಮಾತ್ರ ಒಂದೆರಡು ಏನೋ ಸಣ್ಣದುಂಟು, 2 ಪೀಸ್ ಮಾಡುವಷ್ಟು. ಹಾಗೆ ಅದರ ಸಾರು ತುಂಬ ಟೇಸ್ಟಿ ಆಗುತ್ತೆ ಗೈಸ್. ಅದು ಮೀನು ಮಾತ್ರ ಸಪ್ಪೆ ಮೀನು. ನೀವು ಮೀನು ಕ್ಲೀನ್ ಮಾಡ್ತೀರಲ್ಲ, ಕ್ಲೀನ್ ಮಾಡಿ ವಾಶ್ ಮಾಡುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು. ಆವಾಗ ಅಷ್ಟು ಸಪ್ಪೆ ಬರೋದಿಲ್ಲ ಮೀನು, ನಾರ್ಮಲ್ ಆಗಿ ಇರುತ್ತೆ ಉಪ್ಪು. ಅಂದರೆ ಎಲ್ಲರೂ ಹೇಳ್ತಾರೆ ಕಲ್ಲೂರು ಮೀನು ಸಪ್ಪೆ ಅಂತ. ಮಾತ್ರ ಅದರದ್ದು ಸಾರು ಉಂಟಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಗೈಸ್. ಆ್ಯಕ್ಚುಲಿ ನನಗೆ ಕೂಡ ಫಸ್ಟ್ ಕಲರ್ ಇಷ್ಟ ಇರಲಿಲ್ಲ, ಇವಾಗ ಆಸೆ ಆಗ್ತದೆ. ಯಾಕಂತ ಹೇಳಿದರೆ ಅದರ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಫೈನಲ್ ಆಗಿ ನಮ್ಮದು ಕಲ್ಲೂರು ಮೀನಿನ ಸಾರು ರೆಡಿ ಆಯಿತು. ಫಿಶ್ ಹಾಕಿದ ಮೇಲೆ ಬಾಯ್ಲ್ ಕೂಡ ಆಯಿತು. ಬಾಯ್ಲ್ ಆದಮೇಲೆ ನೋಡಿ, ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಯಾಕಂತ ಅದು ತುಂಬ ಸಾಫ್ಟ್ ಇರ್ತದೆ ಮೀನು, ಮತ್ತು ಹುಡಿಯಾಗಿ ಹೋಗ್ತದೆ. ಹಾಗಾಗಿ ಜಾಸ್ತಿ ಬಾಯ್ಲ್ ಮಾಡಲಿಕ್ಕೆ ಹೋಗಬೇಡಿ. ಸಾರಂತೂ ತುಂಬಾ ಟೇಸ್ಟಿಯಾಗಿತ್ತು ಗೈಸ್. ಮೀನು ಒಳ್ಳೆ ಇತ್ತು ಗೈಸ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಗೈಸ್. ನನಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಒಂದು ಕಡೆ ಅಲ್ಲ, ಇವತ್ತು 2 ಕಡೆ ಹೋಗ್ಲಿಕ್ಕೆ ಉಂಟು. ಒಂದು ಹಿಂದೂಸ್ತಾನಿ ಸ್ಕೂಲ್ ಅಂತ, ಅಲ್ಲಿಗೆ ನಮ್ಮದು SIR ಫಾರ್ಮ್ ಕೊಟ್ಟಿದ್ರಲ್ಲ, ಸೊ ಅವರ ಅಂದರೆ ಬೇರೆ ಬೇರೆ ಇರ್ತದಲ್ಲ, ನಮ್ಮದು ಹಿಂದೂಸ್ತಾನಿ ಸ್ಕೂಲ್ ಆಯಿತು. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ಫಿಲಪ್ ಮಾಡಿ ಅವರಿಗೆ ಕೊಡಬೇಕಿತ್ತು. ಬಟ್ ಇವರು ಬಂದಿದ್ರಲ್ಲ, ಅಂದರೆ ನಮ್ಮ ಮನೆಯಲ್ಲಿ 2 ಥರ ಆಗಿದೆ. ನನ್ನ ಮತ್ತು ನನ್ನ ಹಸ್ಬೆಂಡ್ದು ಹಿಂದೂಸ್ತಾನಿ ಸ್ಕೂಲ್, ಬಾಕಿ ಮನೆಯವರದ್ದೆಲ್ಲ ಅವರಿಗೇ ಕೊಡಲಿಕ್ಕೆ. ಸೊ ಹಾಗೆ ಅವರು ಫಿಲಪ್ ಮಾಡಿ ತಗೊಂಡೋದ್ರು. ಇವಾಗ ನಮ್ಮದು ಫಾರ್ಮ್ ಬಾಕಿ ಇದೆ ಗೈಸ್, ಅದಕ್ಕೆ ಬೇಗ ಕೊಟ್ಟು ಹೋಗುವ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ ಶಾಪಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಮಳೆ ಗೈಸ್
ಇಲ್ಲಂತೂ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರಲಿ, ಇನ್ನೂ ಬರಲಿ, ಒಳ್ಳೆಯೇ. ಸೊ ಇವಾಗ ಹಸ್ಬೆಂಡ್ ಶಾಪ್ ಹತ್ತಿರ ಹೋಗಿ, ನಾನು ಇಲ್ಲಿ ನಿಂತು ವೀಡಿಯೋ ಮಾಡಿದ್ರೆ ಆಟೋದವ್ರು ಬರ್ತಾರೆ. ಶಾಪ್ ಹತ್ತಿರ ಹೋಗಿ ಅಲ್ಲಿಂದ ಅಂದರೆ ಇವ್ರದ್ದು ಸೈನ್ ಹಾಕ್ಲಿಕ್ಕೆ ಇತ್ತೈತೆ. ಇವರ ಫಾರ್ಮ್ಗೆ ಸೈನ್ ಹಾಕಲಿಲ್ಲ, ನನಗೆ ಕೂಡ ಮರ್ತೋಗಿತ್ತು. ಸೈನ್ ಹಾಕಿಸಿ ಮತ್ತು ನಾನು ಮತ್ತು ಹಸ್ಬೆಂಡ್ ಅಲ್ಲಿ ಹೋಗಿ ಕೊಟ್ಟು, ಫಾರ್ಮ್ ಕೊಟ್ಟು, ಮತ್ತು ನನ್ನ ಮಗಳಿದ್ದು ಸ್ಕೂಲ್ಗೆ ಹೋಗ್ಲಿಕ್ಕುಂಟು ಸ್ವಲ್ಪ. ಸೊ ಅಲ್ಲಿ ಕೂಡ ಹೋಗಿ ಬರಬೇಕು ಗೈಸ್. ಹಾಗೆ ಗೈಸ್, ನನ್ನ ಈ ವ್ಲಾಗ್ ನೀವೆಲ್ಲ ನೋಡ್ತೀರಲ್ಲ, ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಸುಮಾರು ಜನ ನೋಡ್ತಾ ಇದ್ದಾರೆ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ ಗೈಸ್. ಇವಾಗಲೇ ಈ ಥರ ಸಪೋರ್ಟ್ ಮಾಡ್ತಿದ್ದೀರಾ, ಆದರೂ ಇನ್ನೂ ಕೂಡ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅಯ್ಯೋ, ಈ ರೂಟಲ್ಲೆಲ್ಲ ಇವಾಗ KSRTC ಬಸ್ ಸ್ಟ್ಯಾಂಡ್ ಥರ ಆಗಿದೆ. ಅಂದರೆ KSRTC ಬಸ್ ಸ್ಟ್ಯಾಂಡ್ ಈ ರೂಟಲ್ಲಿ ಬರ್ತಾನೆ ಇರಲಿಲ್ಲ. ಅಲ್ಲಿ ರೂಟಲ್ಲಿ ಸ್ವಲ್ಪ ಅಂದರೆ ಆ ರೋಡಲ್ಲಿ ಅದರದ್ದು ಬಸ್ ಉಂಟಲ್ಲ, ಆ ರೋಡಲ್ಲಿ ಉಂಟಲ್ಲ ಫುಲ್ಲು ಬರೀ ಸ್ವಲ್ಪ ರೋಡ್ ಇದಾಗಿದೆ, ಅದಕ್ಕೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಇವಾಗ ಈ ರೋಡಲ್ಲಿ ಎಲ್ಲ ಈ ಥರ ನಡ್ಕೊಂಡು ಹೋಗೋದೇ ಚೆಂದ ಅಲ್ವಾ ಗೈಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ನನ್ನ ಮಗಳಿಲ್ಲ, ಅವಳು ಮಲಗಿದ್ದಾಳೆ, ಎದ್ದೇಲಿಲ್ಲ. ಸೊ ಹಾಗೆ ನಾನು ಬೇಗ ಹೋಗಿ ಬರುವ ಅಂತ ಹೇಳಿ ಬೇಗ ಬಂದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ನಾನು ಹೇಳಿಲ್ಲ, ಬೆಳಗ್ಗೆ ಹೋಗುವಾಗ ಹೇಳಿದೆ ನಾನು, ಅಂದರೆ ನಿನ್ನೆ ಹೇಳಿದ್ದೆ, ನಿನ್ನೆ ಹೋಗಲಿಕ್ಕೆ ಆಗಲಿಲ್ಲ. ಇವಾಗ ಸಡನ್ ಹೋಗ್ತಿದ್ದೇನೆ ಶಾಪಿಗೆ. ಈಗ ಮಳೆ ಬೇರೆ ಬರ್ತಾ ಉಂಟಲ್ಲ, ಎಂತ ಹೇಳ್ತಾರೆ ಗೊತ್ತಿಲ್ಲ, ನೋಡಬೇಕು, ಬನ್ನಿ ನೋಡುವ. ಜನ ಇಲ್ಲ. ಹಲೋ, ನಾನು ಕೂಡ ಹಾಲಿಲ್ಲ ಉಂಟು, ಜನ ಇಲ್ಲ, ನಾಯಿ ಮಾತ್ರ. ನೀವು ನಾಯಿ ಸಾಕುದಾ ಇಲ್ಲಿ ಕೂತ್ಕೊಂಡು, ಕೆಲಸ ಮಾಡ್ದಲ್ವಾ? ಹಾಗೆ ಶಾಪಿಗೆ ಬಂದೆ ಗೈಸ್. ಶಾಪಿಂದ ಹೋಗುವ ಅಂತ ಹೇಳಿದರೆ ಮಳೆನೇ ಬಿಡ್ತಿಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು. ನನ್ನ ಹಸ್ಬೆಂಡ್ ಹೇಳಿದರು ಮಳೆ ಸ್ವಲ್ಪ ಕಮ್ಮಿ ಆಗಲಿ ಮತ್ತೆ ಹೋಗುವ ಅಂತ ಹೇಳಿ. ಬಟ್ ನಂಗಂತೂ ಕಾದು ಕಾದು ಸಾಕಾಯಿತು. ನನ್ನ ಹಸ್ಬೆಂಡ್ ಲಾಸ್ಟಿಗೆ ಆ ನಾಯಿಗೆ ಕೂಡ ಬಿಸ್ಕಿಟ್ ಹಾಕ್ತಾಯಿದ್ರು. ಹಾಗೆ ಅವ್ರ ಫ್ರೆಂಡಿಗೆ ತಿನ್ನಿಸ್ತಾ ನನಗೆ ತಮಾಷೆ ಮಾಡಿ ಹೇಳ್ತಾಯಿದ್ರು, ಒಂದು ನಾಯಿಗೆ ಒಂದು ನನ್ನ ಫ್ರೆಂಡಿಗೆ ಅಂತ ಹೇಳಿ. ಅಂದರೆ ನನ್ನ ಹಸ್ಬೆಂಡ್ ಮಾತ್ರ ನಾಯಿ ಪ್ರೇಮಿ ಅಲ್ಲ, ಸಾರಿ, ಪ್ರಾಣಿಗಳ ಪ್ರೇಮಿ. ಅಂದರೆ ಅವರಿಗೆ ಪಾಪ, ಪ್ರಾಣಿಗಳಂದರೆ ಆ ಥರ ಅಲ್ಲ, ಅವರಿಗೆ ತುಂಬ ಪಾಪ ಅನಿಸೋದು. ಅದು ತುಂಬ ದಿನದಿಂದ ನಮ್ಮ ಶಾಪ್ ಹತ್ರನೇ ಇರ್ತಲ್ಲ, ಅದಕ್ಕೋಸ್ಕರ ಆಗ್ತಾನೇ ಇರ್ತಾರಂತೆ ಬಿಸ್ಕಿಟ್ ಅದೆಲ್ಲ. ಅದು ನಮ್ಮ ಶಾಪ್ ಹತ್ತಿರ ಪರ್ಮನೆಂಟಾಗಿ ಕೂತಿದೆ. ನಮ್ಮ ಶಾಪಿಗೆ ಒಂದು ಬಾಡಿ ಗಾರ್ಡ್ ಇಟ್ಟಾಗೆ ಆಗಿದೆ ನಾಯಿ. ಹಾಗೆ ಲಾಸ್ಟಿಗೆ ನಾವು ಕಾರಲ್ಲೇ ಹೋದ್ವಿ, ಕಾರಲ್ಲಿ ಹೋದ್ವಿ, ಮಳೆ ನಿಲ್ಲಿಲ್ಲಲ್ಲ ಅಂತ ಹೇಳಿ ಕಾರಲ್ಲೇ ಹೋದ್ವಿ ಗಾಯ್ಸ್. ಅಂದರೆ ಸ್ಕೂಲ್ಗೆ, ಮತ್ತು ಹಿಂದೂಸ್ತಾನಿ ಸ್ಕೂಲ್ ಬೇರೆ, ನನ್ನ ಮಗಳಿದ್ದು ಸ್ಕೂಲ್ಗೆ ಸ್ವಲ್ಪ ಹೋಗ್ಲಿಕ್ಕಿತ್ತು. ಮಗಳಿದ್ದು ಸ್ಕೂಲ್ಗೆ ಹೋಗಿ ಮತ್ತು ಅಲ್ಲಿಂದ ಹಿಂದೂಸ್ತಾನಿ ಸ್ಕೂಲ್ಗೆ ಹೋಗುವ ಅಂತ. ಆದರೂ ಕೂಡ ಹನಿ ಮಳೆ ಬರ್ತಾನೆ ಇತ್ತು, ನಿಲ್ಲೇ ಇಲ್ಲ. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಈ ಮಕ್ಕಳನ್ನೆಲ್ಲ ನೋಡುವಾಗ ನನ್ನ ಸಣ್ಣದಿರುವಾಗದು ನೆನಪು ನನಗೆ ಬರ್ತದೆ, ನಾನು ಸ್ಕೂಲ್ಗೆ ಹೋಗುವಾಗದು ನೆನಪು ನನಗೆ ಬರ್ತದೆ, ಈ ಥರ ಲೈನಲ್ಲಿ ನಿಲ್ತಿರುವಾಗ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಅಲ್ಲಿಂದ ಹಿಂದೂಸ್ತಾನಿ ಸ್ಕೂಲ್ಗೆ ಬಂದ್ವಿ ಗೈಸ್. ಹಳೆಯ ಸ್ಕೂಲ್, ಇಲ್ಲಿ ಆಟ ಆಡ್ತಿದ್ರು ಅಂತ ಹೇಳಿ ಫಸ್ಟ್ ಕ್ರಿಕೆಟ್ ಅಲ್ಲ. ಸೊ ಇಲ್ಲಿ ಅಂಗನವಾಡಿ ಕೂಡ ಇದೆ ಗೈಸ್. ಹಾಗೆ ನಾವು ಅಲ್ಲಿಂದ ನಾನು ಒಂದು ಶಾಪಿಗೆ ಬಂದು ಸ್ವಲ್ಪ ಐಟಮ್ ಎಲ್ಲ ತೊಗೊಳ್ಲಿಕ್ಕಿತ್ತು. ಅಲ್ಲಿಂದ ನಾನು ಮನೆಗೆ, ಹಸ್ಬೆಂಡ್ ಹೇಳಿದ್ರು ಬಾ ನಾ ಬಿಟ್ಟು ಬರ್ತೀನಿ ಅಂತೇಳಿ ಅಲ್ಲಿಂದ ಮನೆಗೆ ಬಂದೆ. ಹಾಗೆ ಮಕ್ಕಳು ನೋಡಿ ಸ್ಕೂಲ್ ಬಿಟ್ಟು ಬಂದರು. ಹಾಗೆ ಅವಳಿಗೆ ಟೆಸ್ಟ್ ಹೇಗುಂಟು ಅಂತ ಹೇಳಿ ನಾನು ಕೇಳ್ತಾ ಇದ್ದೆ, ಈಸಿ ಇತ್ತಾ ಏನಿತ್ತು ಅಂತ ಹೇಳಿ. ಹಾಗೆ ನನ್ನ ಮಗನಿಗೆ ಕೇಳ್ತಾ ಇದ್ದೆ, ನೀನು ಸ್ಕೂಲಿಗೆ ಹೋಗೋದಿಲ್ಲಲ್ಲ, ಬೆಳಗ್ಗೆ ಗಲಾಟೆ ಮಾಡ್ತೀಯಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ, ತಮಾಷೆ ಮಾಡ್ತಾಯಿದ್ದೆ. ಅದಕ್ಕೆ ಅವನು ಅವನಿಗೆ ನಾಚಿಕೆ ಆಗ್ತಾ ಉಂಟು ಆ ಥರ ಹೇಳಿದಾಗ. ಹಾಗೆ ನನಗೆ ಸಂಜೆ ಸ್ವಲ್ಪ ಟೌನಿಗೆ ಬರಲಿಕ್ಕಿತ್ತು ಗೈಸ್. ಹಾಗೆ ಈ ಸಮೋಸ ಒಂದು ತೊಗೊಳ್ಳುವ ಅಂತ ಇತ್ತು. ಎಂಥ ಚಳಿ ಅಂದರೆ ಫುಲ್ಲು ಚಳಿ ಇತ್ತು. ಹಾಗೆ ಮನೆಗೆ ಪಾರ್ಸೆಲ್ ತೊಗೊಂಡು ಹೋಗುವ ಸಮೋಸ. ಇವ್ರದ್ದು ಸಮೋಸ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್. ಹಾಗೆ ಒಂದು ಸಮೋಸಕ್ಕೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಮೋಸ ಕೂಡ ದೊಡ್ಡದಾಗಿರುತ್ತೆ. ಹಾಗೆ ತೊಗೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ ಗೈಸ್.
ಎಲ್ಲ ಅಂತೂ ಸೂಪರ್ ಟೇಸ್ಟಿಯಾಗಿರೋ ಸಮೋಸ ಸೇಲ್ ಮಾಡ್ತಾರೆ. ಸೊ ನಾನು ಸ್ವಲ್ಪ ಈ ಕಡೆ ಬರಲಿಕ್ಕಿತ್ತು, ಹಾಗೆ ಸಮೋಸ ತೊಗೊಂಡು ಹೋಗುವ ಅಂತ. ಆ್ಯಕ್ಚುಲಿ ಫುಲ್ಲು ಚಳಿ ಗೈಸ್, ನನಗೆ ಬಿಸಿ ಬಿಸಿ ಸಮೋಸ ಕೊಟ್ಟರು ಮಾಡಿ ಪಾರ್ಸಲ್ ತೊಗೊಂಡಿದ್ದೆ, ಅಲ್ಲಿ ತಿನ್ನಲಿಲ್ಲ. The next day. ಗೈಸ್, ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೇವೆ. ಮಡಿಕೇರಿಯಿಂದ ಬೆಳಗ್ಗೆ 6:50ಗೆ ಹೊರಡಿದ್ದೇವೆ. ಯಾಕಂತ ಹೇಳಿದರೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು, ಸೊ ಹಾಗೆ ಹೋಗ್ತಾ ಇದ್ದೇವೆ ಗೈಸ್. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿತ್ತು, ಹಾಗೆ ಅಂತೂ ಇಲ್ಲಿ ಫುಲ್ಲು ಮಿಸ್ಟ್ ಇತ್ತು. ಮಡಿಕೇರಿ ಅಂದರೆ ಆ ಥರನಲ್ಲಾಗಿ ಕುಶಾಲನಗರ ರೋಡಾಗಿ ಹೋಗಬೇಕಲ್ಲ, ಅಲ್ಲಿ ತುಂಬಾ ಮಿಸ್ಟ್ ಇತ್ತು. ಮತ್ತು ಸ್ವಲ್ಪ ಪರವಾಗಿಲ್ಲ, ಸರಿ ಆಯಿತು. ಹಾಗೆ ಇಲ್ಲೊಂದು ನೋಡಿ ಗೈಸ್, ಆಕ್ಸಿಡೆಂಟ್ ಆಗಿದೆ. ಆ್ಯಕ್ಚುಲಿ ಇದು ನೈಟೇನೋ ಆಗಿರ್ಬೋದು. ಒಂದು ಟ್ಯಾಂಕರ್ ಫುಲ್ ಆ ಕಡೆ ಬಿದ್ದಿದೆ. ನಮಗಂತೂ ನೋಡಿ ಶಾಕ್ ಆಯಿತು. ಆ್ಯಕ್ಚುಲಿ ಸ್ವಲ್ಪ ಆ ಕಡೆ ಬಿದ್ದರೆ ಅಲ್ಲಿ ಶಾಪ್ಸ್ ಎಲ್ಲ ಇತ್ತು, ಅಲ್ಲಿಗೇನೆ ಇದು ಆಗ್ತಿತ್ತು. ಆದರೆ ಪಾಪ ಎಂತಾಗಿದೆ ಏನಾದರೂ ಒಳಗಿದ್ದವರಿಗೆ, ಡ್ರೈವರಿಗೆ, ಒಳಗಿದ್ದವರಿಗೆಲ್ಲ ಏನಾಗಿದೆ ಏನೋ ಗೊತ್ತಿಲ್ಲ. ಹಾಗೆ ಇದಾಗಿತ್ತು, ಸುಮಾರು ಟೈಮ್ ಆಗಿರಬೇಕು. ಹಾಗೆ ಜನ ಅಷ್ಟೇನಿರಲಿಲ್ಲ. ಫೈನಲಾಗಿ ನಾವು ಮೈಸೂರಿಗೆ ರೀಚ್ ಆದ್ವಿ ಗೈಸ್. ಹಾಗೆ ಕೆಲಸ ಎಲ್ಲ ಮುಗಿಸಿ ನಾವು ಮೀನಾ ಬಜಾರ್ಗೆ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಯಾಕಂತ ಹೇಳಿದರೆ ನನಗೆ ಹೊಸಲ ಬಂದಾಗ ಶಾಪಿಂಗ್ ಏನು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಈ ಸಲ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಳುವ ಅಂತ ಹೇಳಿ ನಾವಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಮತ್ತೆ ಏನಾಯ್ತಂತ ಹೇಳಿದರೆ ಮಧ್ಯಾಹ್ನ ಆಗಿತ್ತು, ಒಂದು 12:30 ಎಲ್ಲ ಆಗಿತ್ತು. ಹಾಗೆ ನಾವು ಅಂದ್ಕೊಂಡ್ವಿ ಫಸ್ಟಿಗೆ ನಮಾಜ್ ಎಲ್ಲ ಮುಗಿಸಿ, ಬಾಂಗ್ ಕೂಡ ಆಗಿತ್ತು, ಲುಹುರ್ ನಮಾಜ್ ಮುಗಿಸಿ ಮತ್ತೆ ಹೋಗುವ ಅಂತ ಹೇಳಿ ಊಟ ಎಲ್ಲ ಮಾಡಿ ಶಾಪಿಂಗ್ಗೆ. ಹಾಗೆ ಇಲ್ಲಿ ಮೀನಾ ಬಜಾರ್ ಹತ್ತಿರನೇ ಒಂದು ಮಸೀದಿ ಇತ್ತು ಗೈಸ್. ಎಷ್ಟು ದೊಡ್ಡ ಮಸೀದಿ, ಮಾಷಾಲ್ಲ ದೊಡ್ಡ ಮಸೀದಿ. ಹಾಗೆ ಅಲ್ಲಿ ನಮಾಜ್ ಎಲ್ಲ ಮಾಡಿ ಅದರ ಫ್ರಂಟಲ್ಲಿ ಫ್ರೂಟ್ಸಿದ್ದು ಸ್ಟಾಲ್ ಹಾಕಿದ್ರು. ಅಂದರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಸಾಲೆ ಹಾಕಿ ಕೊಡ್ತಾರೆ. ಸೊ ಅದನ್ನು ತೊಗೊಳ್ಲಿಕ್ಕೆ ಬರುವಾಗ ಅಲ್ಲಿ ನಿಪ್ಪಟ್ಟು ನೋಡಿದೆ. ಹಾಗೆ ನಿಪ್ಪಟ್ಟು ಮಸಾಲ ಕೂಡ ತಗೊಂಡೆ, ನನಗಂತೂ ಫೇವ್ರೇಟ್ ಅಲ್ವ ನಿಪ್ಪಟ್ಟು ಮಸಾಲ. ಹಾಗೆ ಅದು ತೊಗೊಂಡು ನಾವು ಅಲ್ಲಿಂದ ಬಂದ್ವಿ. ಇಲ್ಲೇ ಹೋಟೆಲ್ ಉಂಟು, ಅಲ್ಲಿ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸಿ ಮತ್ತೆ ಶಾಪಿಂಗ್ ಹೋಗುವ ಅಂತೇಳಿ. ಗೈಸ್, ನಾವು ಇವಾಗ ಮೀನಾ ಬಜಾರ್ಗೆ ಬಂದಿದ್ದೇನೆ. ಸೊ ನಾವು ಮೈಸೂರಿಗೆ ಬಂದಿದ್ವಿ. ಹಾಗೆ ಮೀನಾ ಬಜಾರ್ನ ನಿಮಗೆ ಮೊನ್ನೆ ವೀಡಿಯೋದಲ್ಲಿ ತೋರಿಸಲಿಲ್ಲಲ್ಲ, ಸೊ ಮೊನ್ನೆ ನಾವು ಹೋಗಿರಲಿಲ್ಲ. ಈ ಸಲ ಹೋಗಬೇಕಂತ ಹೇಳಿ ಇಲ್ಲಿ ಬಂದಿದ್ದೇವೆ ಶಾಪಿಂಗ್ ಮಾಡಲಿಕ್ಕೆ. ಸ್ವಲ್ಪ ಟಾಪ್ಸ್ ಎಲ್ಲ ತೆಗಿಬೇಕು, ಒಳ್ಳೆ ಇರ್ತದೆ. ಹಾಗೆ ನಮಗೆ ಕಮ್ಮಿ ರೇಟಿಗೆ ಕೂಡ ಸಿಗ್ತದೆ ಗೈಸ್. ನಾವು ಮೀನಾ ಬಜಾರ್ಗೆ ಶಾಪಿಂಗ್ ಮಾಡಿ ಸುಮಾರು ವರ್ಷ ಆಯಿತು, ಆದಮೇಲೆ ಬರಲೇ ಇಲ್ಲ. ಹಾಗೆ ಬನ್ನಿ ಇಲ್ಲಿ ಶಾಪ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತೇನೆ, ಬನ್ನಿ. ಬುರ್ಕನೆಲ್ಲ ಉಂಟು. ಎಲ್ಲ ನೋಡಿ ಯಾವ ತೆಗೆದ್ರು 200 ರೂಪೀಸ್. ಕ್ರಾಕ್ಸ್ ಎಲ್ಲ ಉಂಟು, ತುಂಬ ಚೆನ್ನಾಗುಂಟು. ಮಕ್ಕಳಿಗೆ ತಗೊಂಡೆ ನಾನು ಕ್ರಾಕ್ಸ್. ಕ್ಯಾಶ್ ಇಲ್ಲಂತೂ ಫುಲ್ಲು ಶಾಪ್ ಇದೆ. ಯಾವ ಶಾಪಿಗೆ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಇವಳು ಶಾಪೇ ಇಲ್ಲ. ಸೊ ಫುಲ್ ನೋಡ್ಬೇಕು ಇವಾಗ ಎಲ್ಲಿ ಹೋಗೋದಂತ ಹೇಳಿ. ಎಲ್ಲ ಐಟಮ್ ಇದೆ, ಫ್ಯಾನ್ಸಿ ಐಟಮ್ ಕೂಡ. ಮತ್ತು ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತದೆ ಗೈಸ್, ಇಲ್ಲಿ ಕಮ್ಮಿಗೆ ಸಿಗ್ತದೆ. ಹಾಗೆ ಲೆಹೆಂಗಾ ಅಲ್ಲಿ ಶಾಪಿಂಗ್ ಎಲ್ಲ ಮುಗೀತು. ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಇಟ್ಕೊಂಡಿದ್ದಾರೆ. ಸೊ ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ ಗೈಸ್ ಏನೆಲ್ಲ ಶಾಪಿಂಗ್ ಮಾಡಿದ್ದೇನೆ ಅಂತ ಹೇಳಿ. ಇಲ್ಲಂತೂ ಫುಲ್ ರಶ್, ಬಾ ಸಾಕಾಗೈತಿ ಇಲ್ಲಿ, ಎಂತ ಬಿಸಿಲು ಗೈಸ್. ಇನ್ನೊಂದು ಕೊಡಿ ಅಲ್ಲ, ಇನ್ನೊಂದು ಕೊಡಿ.
ಹಾಗೆ ನೋಡಿದ್ರಲ್ಲ ಗೈಸ್, ಇವತ್ತಿನ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೇನಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಹಾಗೆ ನನ್ನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಿದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.